ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಪ್ರೋಗ್ರಾಮಿಂಗ್. ಪ್ರೋಗ್ರಾಮಿಂಗ್ ಅನ್ನೋ ಪದನ ನಾವು ತುಂಬ ಬಾರಿ ಕೇಳಿರ್ತೀವಿ. ಆದರೆ ನಿಜವಾಗ್ಲೂ ಪ್ರೋಗ್ರಾಮಿಂಗ್ ಅಂದರೆ ಏನು, ಕೋಡಿಂಗ್ ಅಂದರೆ ಏನು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದರೆ ಏನು ಅನ್ನೋ ಪ್ರಶ್ನೆಗೆ ನಾವಿವತ್ತು ಉತ್ತರ ಹುಡ್ಕೋಣ. ನಾವು ಈ ವಿಡಿಯೋದಲ್ಲಿ ಆದಷ್ಟು ಸರಳ ಕನ್ನಡದಲ್ಲಿ ಉದಾಹರಣೆಗಳ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಾವು ಪ್ರತಿದಿನ ವಾಟ್ಸಪ್ ಯೂಸ್ ಮಾಡ್ತೀವಿ, ಯೂಟ್ಯೂಬ್ ಯೂಸ್ ಮಾಡ್ತೇವೆ, ಅದೇ ರೀತಿ ಇನ್ಸ್ಟಾಗ್ರಾಮ್, ಗೂಗಲ್ ಮ್ಯಾಪ್ಸ್, ಶಾಪಿಂಗ್ ಆ್ಯಪ್ ಬಳಸ್ತೀವಲ್ವಾ. ಇವಾಗ ಅದರಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮೆಸೇಜ್ ಹೋಗುತ್ತೆ, ಆರ್ಡರ್ ಪ್ಲೇಸ್ ಆಗುತ್ತೆ, ವಿಡಿಯೋ ಪ್ಲೇ ಆಗುತ್ತೆ. ಇದೆಲ್ಲ ಹೇಗಾಗ್ತಿದೆ? ಇದ್ರ ಹಿಂದೆ ಕೆಲಸ ಏನು ನಡೀತಾ ಇದೆ? ಹಾಗಾದರೆ ಪ್ರೋಗ್ರಾಮಿಂಗ್ ಅಂದರೆ ಏನು? ಪ್ರೋಗ್ರಾಮಿಂಗ್ ಅಂದರೆ ಕಂಪ್ಯೂಟರ್ಗೆ ಒಂದು ಕೆಲಸನ ಹೇಗೆ ಮಾಡಬೇಕು ಅಂತ ಹಂತವಾಗಿ ಸೂಚನೆ ಕೊಡುವುದೇ ಪ್ರೋಗ್ರಾಮಿಂಗ್. ಈಗ ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ನಾವು ಫಸ್ಟ್ ಟೈಮ್ ಟೀ ಮಾಡ್ತಿದ್ದೀವಿ ಅಂತ ಹೇಳ್ಕೊಡ್ಬೇಕಂದ್ರೆ ಏನು ಮಾಡ್ತೀವಿ? ಫಸ್ಟ್ ಹೇಳ್ತೀವಿ, ಸ್ಟವ್ ಆನ್ ಮಾಡು, ಪಾತ್ರೆ ಇಡು, ನೀರು ಹಾಕು, ಟೀ ಪುಡಿ ಹಾಕು, ಆಮೇಲೆ ಸಕ್ಕರೆ, ಆಮೇಲೆ ಹಾಲು ಹಾಕು. ಇದಾದಮೇಲೆ ಟೀ ರೆಡಿ ಆಗುತ್ತೆ ಅಲ್ವಾ? ಒಂದೊಂದು ಹಂತ ಹೇಳಿದಾಗ ಮಾತ್ರ ಟೀ ಕರೆಕ್ಟಾಗಿ ರೆಡಿ ಆಗುತ್ತೆ. ಕಂಪ್ಯೂಟರ್ ಕೂಡ ಹಾಗೆ, ಅದಕ್ಕಷ್ಟೇ ಅದಾಗೆ ಯೋಚನೆ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ. ನಾವು ಏನು ಸೂಚನೆ ಕೊಡ್ತೀವಿ ಅದನ್ನು ಮಾತ್ರ ಅದು ಫಾಲೋ ಮಾಡುತ್ತೆ. ಇದನ್ನು ಪ್ರೋಗ್ರಾಮಿಂಗ್ ಅಂತ ಕರೀತಾರೆ. ಹಾಗಾದರೆ ಕೋಡಿಂಗ್ ಅಂದರೆ ಏನು? ಈಗ ಒಂದು ವಿಷಯನ ನಾವು ಕನ್ನಡದಲ್ಲಾದರೂ ಹೇಳ್ಬೋದು, ಹಿಂದಿಲಾದರೂ ಹೇಳ್ಬೋದು, ಇಂಗ್ಲೀಷಲ್ಲಾದರೂ ಹೇಳ್ಬೋದು, ಬಟ್ ಕೆಲಸ ಮಾತ್ರ ಒಂದೇ ಅಲ್ವಾ? ಹಾಗೆ ಭಾಷೆ ಮಾತ್ರ ಬದಲಾಗುತ್ತೆ. ಇವಾಗ ಕಂಪ್ಯೂಟರ್ಗೆ ಸೂಚನೆಗಳನ್ನ ಕೊಡೋದಕ್ಕೆ ನಾವು ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು, ಇಲ್ಲ ಪೈಥಾನ್, ಜಾವಾ ಸ್ಕ್ರಿಪ್ಟ್, C++, ಹೀಗೆ ಇನ್ನೂ ತುಂಬ ಭಾಷೆಗಳಿದೆ, ಅದರಲ್ಲಿ ನಾವು ಬರಿಬೋದು. ಈ ಭಾಷೆಗಳನ್ನ ಬರೆಯೋ ಪ್ರಕ್ರಿಯೆಗೆ ನಾವು ಕೋಡಿಂಗ್ ಅಂತ ಕರಿತೀವಿ. ಇಷ್ಟು ಆಯಿತು. ಆದರೆ ಇಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯಾಕೆ ಬೇಕು? ಒಂದೆರಡು ಇದ್ರೆ ಸಾಕಲ್ವಾ? ಆದರೆ ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಇವಾಗ ಬೈಕು, ಕಾರು, ಸೈಕಲ್ಲು, ಬಸ್ಸು, ರೈಲು ಮತ್ತು ಏರೋಪ್ಲೇನು, ಈ ಥರ ಮಲ್ಟಿಪಲ್ ಟ್ರಾನ್ಸ್ಪೋರ್ಟೇಷನ್ನ ಯೂಸ್ ಮಾಡ್ತೀವಿ ಅಲ್ವಾ? ಎಲ್ಲ ಪ್ರಯಾಣಕ್ಕೂ ಎಲ್ಲದನ್ನು ಬಳಸೋಕ್ಕಾಗಲ್ಲ, ಒಂದೊಂದಕ್ಕೆ ಒಂದೊಂದು ನಾವು ಸೆಟ್ ಮಾಡಿರ್ತೀವಿ. ಅದೇ ರೀತಿ ಪ್ರತಿಯೊಂದಕ್ಕೂ ಅದರದೇ ಆದ ಕೆಲಸ ಇರುತ್ತೆ. ಹಾಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೂಡ ಕೆಲವೊಂದನ್ನು ವೆಬ್ ಅಪ್ಲಿಕೇಶನ್ಗೆ ಬಳಸ್ತೀವಿ ಆ್ಯಂಡ್ ಕೆಲವೊಂದನ್ನು ಮೊಬೈಲ್ ಅಪ್ಲಿಕೇಶನ್ಗೆ ಬಳಸ್ತೀವಿ. ಇನ್ನೂ ಕೆಲವೊಂದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ಗೆ ಅಥವಾ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಸಿಸ್ಟಮ್ಗೆ ಬಳಸ್ತೀವಿ. ಈ ರೀತಿ ಪ್ರೋಗ್ರಾಮಿಂಗ್ನ ಸರಿಯಾದ ರೀತಿ ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭವಾಗಿರುತ್ತೆ. ಇವಾಗ ನಾವು ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಆ್ಯಂಡ್ ಡಾಟಾಬೇಸ್ ಅಂದರೆ ಏನು ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ನಾವೆಲ್ಲರೂ ಪ್ರತಿದಿನ ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಅಮೆಝಾನ್ ಅಂತ ಎಷ್ಟು ಆ್ಯಪ್ಸ್ ಬಳಸ್ತೀವಿ ಅಲ್ವಾ? ಒಂದು ಬಟನ್ ಒತ್ತಿದ ತಕ್ಷಣ ವಿಡಿಯೋ ಪ್ಲೇ ಆಗುತ್ತೆ, ಮೆಸೇಜ್ ಕಳಿಸಿದ ತಕ್ಷಣ ಇನ್ನೊಬ್ರಿಗೆ ತಲುಪುತ್ತೆ, ಆನ್ಲೈನ್ ಆಲ್ ಮಾಡಿದರೆ ನಮ್ಮ ಮನೆಗೆ ವಸ್ತು ಬರುತ್ತೆ. ಆದರೆ ಇದೆಲ್ಲ ಹೇಗೆ ನಡೀತಿದೆ? ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತು ಡಾಟಾಬೇಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಇವಾಗ ನಾವು ಒಂದು ಮನೆಗೆ ಮೊದಲು ಬಾರಿ ಹೋಗ್ತಿದ್ದೀರಾ ಅಂದ್ಕೊಳ್ಳಿ. ಅವಾಗ ನಮಗೇನು ಕಾಣಿಸುತ್ತೆ? ಗೋಡೆಗಳು, ಬಾಗಿಲು, ಕಿಟಕಿಗಳು, ಬಣ್ಣ, ಬಾಲ್ಕನಿ. ಯಾಕೆಂದರೆ ಇದೇ ನಮಗೆ ಫಸ್ಟು ಕಾಣಿಸುವ ಭಾಗ. ಸಾಫ್ಟ್ವೇರ್ನಲ್ಲೂ ಅದೇ ರೀತಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಕಾಣಿಸೋದು ಸ್ಕ್ರೀನ್, ಮೆಸೇಜ್ ಬಾಕ್ಸ್, ಸೆಂಡ್ ಬಟನ್, ಇಮೋಜಿ, ಪ್ರೊಫೈಲ್ ಫೋಟೋ, ಸೆಟ್ಟಿಂಗ್ಸ್. ಇವೆಲ್ಲ ಫ್ರಂಟ್ ಎಂಡ್. ಅಂದರೆ ಬಳಕೆದಾರನಿಗೆ ಕಣ್ಣಿಗೆ ಕಾಣಿಸುವ ಮತ್ತು ಬಳಸುವ ಭಾಗವೇ ಫ್ರಂಟ್ ಎಂಡ್. ಫ್ರಂಟ್ ಎಂಡ್ ಮುಖ್ಯ ಕೆಲಸ ಏನು ಗೊತ್ತಾ? ಬಳಕೆದಾರನಿಂದ ಮಾಹಿತಿ ಪಡೆಯೋದು ಮತ್ತು ಫಲಿತಾಂಶವನ್ನು ಚೆನ್ನಾಗಿ ತೋರಿಸೋದು. ಇದೇ ಫ್ರಂಟ್ ಎಂಡಿನ ಕೆಲಸ. ಫಾರ್ ಎಕ್ಸಾಂಪಲ್, ನೀವು ಹಾಯ್ ಅಥವಾ ನಮಸ್ಕಾರ ಅಂತ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ಸೆಂಡ್ ಮಾಡೋದೇ ಒಂದು ಫ್ರಂಟ್ ಎಂಡ್ ಕೆಲಸ ಆಗಿರುತ್ತೆ. ಅದಾದಮೇಲೆ ಶುರುವಾಗೋದು ಅದೇ ಬ್ಯಾಕ್ ಎಂಡ್ ಕೆಲಸ. ಆ ಮೆಸೇಜ್ ಎಲ್ಲಿಗೆ ಹೋಗುತ್ತೆ ಅದೆಲ್ಲ ಬ್ಯಾಕ್ ಎಂಡ್ ನೋಡ್ಕೋಗುತ್ತೆ. ಮನೆ ಹೊರಗಿನಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ ನಮಗೆ, ಆದರೆ ಗೋಡೆಗಳ ಒಳಗಡೆ ವಿದ್ಯುತ್ ವೈರಿಂಗ್ ಇಲ್ಲ ಅಂದರೆ, ನೀರಿನ ಪೈಪ್ ಇಲ್ಲ ಅಂದರೆ, ಡ್ರೈನೇಜ್ ಇಲ್ಲ ಅಂದರೆ ಆ ಮನೆ ಉಪಯೋಗಕ್ಕೆ ಬರುತ್ತದಾ? ಬರೋದಿಲ್ಲ.
ಯಾಕಂದರೆ ನಮಗೆ ಕಾಣ್ದಿದ್ರು ಮನೆಯ ನಿಜವಾದ ಕೆಲಸ ನಡೆಯೋದೇ ಒಳಗಡೆ. ಸಾಫ್ಟ್ವೇರ್ನಲ್ಲೂ ಹಾಗೆ, ನಾವು ಸೆಂಡ್ ಬಟನ್ ಒತ್ತಿದ ಮೇಲೆ ಬ್ಯಾಕ್ ಎಂಡ್ ಕೆಲಸ ಶುರುವಾಗುತ್ತೆ. ಮೊದಲು ಅದು ಈ ಯೂಸರ್ ನಿಜವಾಗ್ಲೂ ಲಾಗಿನ್ ಆಗಿದ್ದಾನಾ, ಇಂಟರ್ನೆಟ್ ಇದೆಯಾ, ಯಾರಿಗೆ ಮೆಸೇಜ್ ಕಳಿಸ್ಬೇಕಿದ್ದಾನ, ಆ ವ್ಯಕ್ತಿ ನಿಜವಾಗ್ಲೂ ಇದ್ದಾನಾ, ಈ ಮಾಹಿತಿ ಎಲ್ಲ ಪರಿಶೀಲಿಸ್ಬಿಟ್ಟು ಎಲ್ಲವೂ ಸರಿಯಾಗಿದ್ದರೆ ಮಾತ್ರ ಆ ಮೆಸೇಜ್ ಮುಂದೆ ಹೋಗುತ್ತೆ. ಅಂದರೆ ನಮಗೆ ಕಾಣದ ಜಾಗದಲ್ಲಿ ನಡೆಯುವ ಎಲ್ಲ ಲೆಕ್ಕಾಚಾರ, ನಿಯಮಗಳು ಮತ್ತು ಪ್ರಕ್ರಿಯೆಗಳೇ ಬ್ಯಾಕ್ ಎಂಡ್. ಬ್ಯಾಕ್ ಎಂಡನ್ನು ಮನೆಯ ಒಳಗಿನ ವೈರಿಂಗ್ ಅಥವಾ ಪೈಪ್ಗಳಿಗೆ ಹೋಲಿಸ್ಬೋದು, ಕಾಣಿಸೋದಿಲ್ಲ, ಆದರೆ ಇಡೀ ಮನೆ ನಡೆಯೋದು ಅದರಿಂದನೇ. ಈಗ ಡಾಟಾಬೇಸ್ ಬಂದು ನಾನು ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ನೀವು 1 ತಿಂಗಳ ಹಿಂದೆ ಕಳಿಸಿದ ವಾಟ್ಸಪ್ ಮೆಸೇಜ್ ಇನ್ನೂ ಯಾಕಿದೆ? ನಿಮ್ಮ ಪ್ರೊಫೈಲ್ ಫೋಟೋ, ಮೊಬೈಲ್ ನಂಬರು, ಕಾಂಟ್ಯಾಕ್ಟ್ಸು, ಸ್ಟೇಟಸ್ಸು ಇವೆಲ್ಲ ಹೇಗೆ ನೆನಪಿರುತ್ತೆ? ಯಾಕಂದರೆ ಅವುಗಳು ಎಲ್ಲೋ ಸುರಕ್ಷಿತವಾಗಿ ಇಟ್ಕೊಂಡಿರುತ್ತೆ. ಅದೇ ಡಾಟಾಬೇಸ್ ಮನೆಯಲ್ಲಿರುವ ಲಾಕರ್ ಅಥವಾ ಅಲ್ಮಾರಿಯ ಹಾಗೆ, ಅಲ್ಲಿ ಮುಖ್ಯ ದಾಖಲೆಗಳು, ಹಣ, ಆಭರಣ ಇಟ್ಕೊಳ್ಳುತ್ತವೆ. ಅದೇ ರೀತಿ ಸಾಫ್ಟ್ವೇರ್ನಲ್ಲೂ ಯೂಸರ್ ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ ಯೂಸರ್ ಪಾಸ್ವರ್ಡ್, ಯೂಸರ್ ನೇಮ್, ಮೆಸೇಜಸ್, ಫೋಟೋಸ್, ಆರ್ಡರ್ಸ್, ಟ್ರಾನ್ಸಾಕ್ಷನ್ ಇವೆಲ್ಲ ಡಾಟಾಬೇಸ್ನಲ್ಲಿ ಸಂಗ್ರಹವಾಗಿರುತ್ತೆ. ಡಾಟಾಬೇಸ್ನ ಮುಖ್ಯ ಕೆಲಸ ಆಗಿಬಿಟ್ಟು ಮಾಹಿತಿಯನ್ನು ಸುರಕ್ಷಿತವಾಗಿ ಉಳಿಸ್ಕೊಳ್ಳೋದು ಮತ್ತು ಬೇಕಾದಾಗ ಅದನ್ನು ಕೊಡೋದು. ಸೊ ಈ ರೀತಿಯಾಗಿ ನಾವು ವಾಟ್ಸಪ್ ಮೆಸೇಜ್ ಸೆಂಡ್ ಮಾಡೋದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಯೂಸ್ ಮಾಡ್ಕೊಂಡು ನೋಡಿದ್ವಿ. ಈ 3 ಕೆಲಸ ಅಂದರೆ ಫ್ರಂಟ್ ಆ್ಯಂಡ್, ಬ್ಯಾಕ್ ಆ್ಯಂಡ್, ಡಾಟಾಬೇಸ್ ಕರೆಕ್ಟಾಗಿ ವರ್ಕ್ ಆದರೆ ಒಂದು ಅಪ್ಲಿಕೇಶನ್ ಆಗಿ ನಿಲ್ಲುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ಗೆ ಏನು ಇನ್ಸ್ಟ್ರಕ್ಷನ್ ಕೊಡಬೇಕು, ಯಾವ ರೀತಿ ಕೊಡ್ಬೋದು. ಈಗ ನಾವು ಮಾತಾಡ್ತಿರೋ ಭಾಷೆ ಕನ್ನಡ ಆಗಿದೆ, ಬಟ್ ಕಂಪ್ಯೂಟರ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಬಂದು ಜಾವಾ ಅಂತೆಲ್ಲ ಹೇಳಿದೆ ಅಲ್ವಾ. ಜಾವಾ, C++, ಜಾವಾ ಸ್ಕ್ರಿಪ್ಟ್, ಆ ಲ್ಯಾಂಗ್ವೇಜ್ ಕೂಡ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನು ನಾವು ಫಂಕ್ಷನ್ಸ್ ಯೂಸ್ ಮಾಡ್ಕೊಂಡು ಬರೀತೀವಿ, ಬಟ್ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು 1s and 0s ಮಾತ್ರ. ಆ ಕೋಡಿಂಗ್ ಲ್ಯಾಂಗ್ವೇಜನ್ನು 1s and 0s ಕನ್ವರ್ಟ್ ಮಾಡೋದು ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.